ಇದು ಸೋಯಾ ಚಾನ್ಸು ಕೈಮಾ ಅಂತ ಯಾರು ಹೇಳಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಸೋಯಾ ಚಾನ್ಸ್ದಿಂದ ಕೈಮಾ ಉಂಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಹಾಫ್ ಆನ್ ಅವರ್ ಮುಂಚೆಗೆ ಸ್ವಲ್ಪ ಬಿಸಿ ನೀರಲ್ಲಿ ಸೋಯಾನ ನೆನೆಸಿಟ್ಕೊಂಡಿದ್ದೆ. ನೋಡಿ, ಈ ರೀತಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ಕ್ಲೀನಾಗೆಲ್ಲ ನೀರನ್ನ ಕ್ಲೀನಾಗಿ ಹಿಂಡ್ಕೊಳ್ಳಿ. ನೋಡಿ, ಈ ರೀತಿ ಹಿಂಡ್ಬಿಟ್ಟು ನಾನೊಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತೀನಿ. ಸೋಯಾ ಕೈಮಾ ಅಂತ ಯಾರು ಹೇಳಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಇದಕ್ಕೆ ಒಂದು ಎಗ್ಗು ಸೇರಿಸಿದ್ದೀನಿ, ಅದರಿಂದ ಚಿಕನ್ ಮಟನ್ ಅನ್ನೋ ಥರ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಇಷ್ಟು ಸೇರಿಸ್ಕೊಂಡು ಇವಾಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸಣ್ಣಗೆ ಚಾಪ್ಸ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ, ಉಪ್ಪು, ಅರಿಶಿಣ. ಈಗ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಮೊಟ್ಟೆ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಟೊಮೊಟೊ, 2 ಸ್ಪೂನಷ್ಟು ಈರುಳ್ಳಿ ಸಣ್ಣಗೆ ಚಾಪ್ಸ್ ಮಾಡ್ಕೊಂಡಿರೋದು, ಮತ್ತು ಕೊತ್ತಂಬರಿ, ಪುದೀನ ಫ್ಲೇವರ್ಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಗಸಗಸೆ, ಕಡಲೆನ ಸೇರಿಸ್ಕೊಂಡಿದ್ದೀನಿ, ಬಟ್ ಆ ವಿಡಿಯೋ ಸ್ಕಿಪ್ ಆಗಿದೆ. ಖಾರದ ಪುಡಿ ಮತ್ತು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಇದನ್ನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಉಂಡೆಗಳು ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ನೋಡಿ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಮೊಟ್ಟೆ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ನೋಡಿ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಸಾಂಬಾರು ಮಾತ್ರ ಸೂಪರಾಗಿದೆ. ಇದು ಯಾರು ಸೋಯಾ ಚಾನ್ಸ್ ಕೈಮಾ ಅಂತ ಹೇಳಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಮಟನ್ ಮತ್ತು ನಾವು ಚಿಕನ್ ಕೈಮಾ ತಿಂತೀವಲ್ಲ, ಅದೇ ಫ್ಲೇವರ್ ಇದೆ ಇದೂ. ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇಲ್ಲೊಂದು 2-3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸಣ್ಣಗೆ ಚಾಪ್ಸ್ ಮಾಡಿರೋ ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ರುಬ್ಕೊಂಬಂದಿದ್ನಲ್ಲ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮಸಾಲೆ ಯಾವುದೂ ನಾವು ಫ್ರೈ ಮಾಡ್ಕೊಂಡಿಲ್ಲ, ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ನಾನು ಅದೇ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಉಳಿದಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಉಳಿದಿರೋ ಜಾರಲ್ಲಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಕೊತೀನಿ ನಾನು. ಹಸಿ ಸ್ಮೆಲ್ ಹೋಗಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು. ಇವಾಗ ನೋಡಿ, ಉಪ್ಪು ನಿಮ್ಗೇನಾದರೂ ಈಗ ಉಪ್ಪು ಸೇರಿಸ್ಕೊಳ್ಳಿ, 1 ಸ್ಪೂನಷ್ಟು. ನಿಮಗೆ ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ. ಈಗ ಮತ್ತೆ ನಾನು ಲಿಡ್ ಕ್ಲೋಸ್ ಒಂದು 2 ಮಿನಿಟ್ಸ್ ಬಿಡ್ತೀನಿ. ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಬೇಕು, ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ಇವಾಗ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ಬೇಡ, ಒಂದು ಮೀಡಿಯಮಲ್ಲಿ ಇದರಲ್ಲಿ ಇರಬೇಕು. ನಾನು ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಕೊತೀನಿ. ಇದು ಸಾಂಬಾರು ಚೆನ್ನಾಗಿ ಮರಳಿ ಬರಬೇಕು. ಈ ಹಂತದಲ್ಲಿ ನಿಮ್ಗೆ ಏನಾದ್ರೂ ಬೇಕಂತಂದರೆ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಸಿಂಪಲ್ ರೆಸಿಪಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ಸಾಂಬಾರು ಮಾಡ್ತಾ ಇದೆ, ನಾನು ಕೈಮಾ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇಲ್ಲಿ ಸಿಮ್ಮಲ್ಲೇ ಬಿಟ್ಕೊತೀನಿ, ಹೈ ಫ್ಲೇಮಲ್ಲೆಲ್ಲ ಬೇಡ. ಒಂದು 2 ಮಿನಿಟ್ಸ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಕೈಮನು. ಈಗ ನೋಡಿ, ಮೇಲೆ ಒಂದು ಸ್ಪೂನಷ್ಟು ಬಟರ್ ಸೇರಿಸ್ಕೊತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಸಾಂಬಾರು ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ.